ಪ್ರಿಯ ವೀಕ್ಷಕರೇ, ನಮಸ್ಕಾರಗಳು. ನಮ್ಮ ರಾಜರಾಜೇಶ್ವರಿ ಗೆಳತಿ ಮಹಿಳಾ ಮಂಡಳಿಯಿಂದ ನಡೆಸುವ ತಿಂಗಳ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಉಪಯುಕ್ತವಾದ ಮನೆಮದ್ದು ಎಂಬ ವಿಷಯವನ್ನು ತಿಳಿಸುತ್ತಿರುವುದು ವಿಶೇಷವಾಗಿದೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಶಿರೇಖಾ, ಹೆಸರಾಂತ ಆಯುರ್ವೇದ ವೈದ್ಯೆ, ಆರೋಗ್ಯ ತಜ್ಞೆ, ಚಿನ್ನದ ಪದಕ ವಿಜೇತೆ, ಪ್ರಸ್ತುತ ಮೈಸೂರಿನ ಆಯುರ್ವೇದ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಈ ಮನೆಮದ್ದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಅನೇಕ ಉಪಯುಕ್ತ ಆರೋಗ್ಯಕರ ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿತ್ಯವೂ ನಾವು ಸೇವಿಸುವ ಆಹಾರದಲ್ಲಿ ಯಾವ ತರಕಾರಿ, ಸೊಪ್ಪುಗಳು, ಗಿಡಮೂಲಿಕೆಗಳಂತೆ ನಮಗೆ ಸಹಾಯ ಮಾಡುತ್ತವೆ ಮತ್ತು ಅವುಗಳನ್ನು ಬಳಸುವ ರೀತಿ ನೀತಿಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಮಧುಮೇಹದಂತಹ ರೋಗದಿಂದ ಪೈಲ್ಸ್, ಕಾನ್ಸ್ಟಿಪೇಷನ್, ಥೈರಾಯ್ಡ್ ಹೀಗೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದಿನ ಉಪಯೋಗದಿಂದ ಪರಿಹಾರಗಳನ್ನು ಕೂಡ ಸೂಚಿಸಿದ್ದಾರೆ. ನಮ್ಮ ಅಡುಗೆ ಮನೆಯಲ್ಲಿ ನಿತ್ಯ ಉಪಯೋಗಿಸುವ ಅರಿಶಿನ, ಶುಂಠಿ, ನಿಂಬೆ, ಜೀರಿಗೆಗಳನ್ನು ನಾವು ಹೇಗೆ ಬಳಸಿದರೆ ಯಾವ ಸಮಸ್ಯೆಗೆ ಪರಿಹಾರ ಅನ್ನುವುದನ್ನು ಮನದಟ್ಟು ಮಾಡಿದ್ದಾರೆ. ಸ್ನೇಹಿತರೆ, ವಿಡಿಯೋನ ಪೂರ್ತಿ ನೋಡಿ, ಇದರಿಂದ ನಿಮಗೂ ಸಹ ಪ್ರಯೋಜನ ಆಗಬಹುದು ಅಂತ ನಾನು ಭಾವಿಸ್ತೇನೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. BAMS MD ಆಯುರ್ವೇದ ಮಹಾವಿದ್ಯಾಲಯದಿಂದ ಬಂದಿದ್ದಾರೆ. ಅವರು ನಮಗೆ ಈಗ ಮನೆಮದ್ದಿನ ವಿಷಯಗಳನ್ನು ತಿಳಿಸಿಕೊಡಲಿದ್ದಾರೆ. ಮೊದಲಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಬಿಡೋಣ. ಶ್ರೀಮತಿ ಸವಿತಾ ಅವರು ಪ್ರಾರ್ಥನೆ ನಡೆಸಿಕೊಳ್ತಾರೆ. ಶಿವನಾತ್ಮಲಿಂಗವ ಕರೆಯಲಿ ಸ್ಥಾಪಿಸಿ ಭೂಮಿಯನ್ನು ಕೈಲಾಸ ಮಾಡಿದ ಮಹಾಜ್ಞಾನಿ. ಶಿವನಾತ್ಮಲಿಂಗವ ಕರೆಯಲಿ ಸ್ಥಾಪಿಸಿ ಭೂಮಿಯನ್ನು ಕೈಲಾಸ ಮಾಡಿದ ಮಹಾಜ್ಞಾನಿ.
ಆಸೀನರಾಗಿರುವಂತಹ ಗೌರವಾಧ್ಯಕ್ಷರಾದ ವಿದುಷಿ ವಿಜಯಲಕ್ಷ್ಮಿ ಸುದರ್ಶನ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷರಾದ ವಿಜಯ ಪಾಟೀಲ್ ಅವರಿಗೂ ಸ್ವಾಗತ. ನಮ್ಮ ಪ್ರೀತಿಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಎಚ್.ಎ. ಶಶಿರೇಖಾ BA-MS MD ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಇಲ್ಲಿಂದ ಆಗಮಿಸಿದ್ದಾರೆ. ಅವರು ತಮ್ಮ ಬಿಡುವಿಲ್ಲದ ದಿನಚರಿಯ ನಡುವೆ ಕೂಡ ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಸಂಘಕ್ಕೆ ಬಹಳ ವರ್ಷಗಳಿಂದ ಅವರನ್ನು ಕಲಿಸಬೇಕು ಅನ್ನೋ ಒಂದು ಆಸೆ ಇತ್ತು. ಇವತ್ತು ಅದು ನೆರವೇರಿದೆ. ನಮ್ಮ ಗೆಳತಿ ಸಂಘಕ್ಕೆ ಬಂದಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನೆಮ್ಮದಿಯ ಜೀವನ ನಡೆಸೋದಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯವೇ ಹಾಗೆ ಅನಾರೋಗ್ಯವನ್ನು ಗುಣಪಡಿಸೋದಕ್ಕೆ ವೈದ್ಯರು ನಮಗೆ ಅತ್ಯವಶ್ಯಕ. ಹಾಗಾಗಿ ವೈದ್ಯ ವೃತ್ತಿ ಉತ್ತಮ ಅಂತ ನನ್ನ ಭಾವನೆ. ವೈದ್ಯೋ ನಾರಾಯಣೋ ಹರಿಗೆ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆಲ್ಲ ಕ್ಲಿನಿಕ್ಗೆ ಓಡಿ ಹೋಗೋದು ಅಂದ್ರೆ ತುಂಬಾ ಕಷ್ಟ ಅಲ್ವಾ? ಅಲ್ಲಿರೋ ರಶ್ಶು, ಜನಸಂಖ್ಯೆ ಅವನ್ನೆಲ್ಲ ನೋಡ್ತಾ ಇದ್ರೆ ಆಮೇಲೆ ಡಾಕ್ಟರ್ ಫೀಸು ಏನು ಕಡಿಮೆ ಇರೋದಿಲ್ಲ. ಬೇಕಾದಂತ ಖರ್ಚು ಮಾಡಬೇಕು, ಸಮಯ ವ್ಯರ್ಥ ಆಗಬೇಕು. ಹಾಗೆ ಇರುವಾಗ ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಗಳಿಂದಾಗಲಿ ಅಥವಾ ಸಸ್ಯ ಮೂಲಿಕೆಗಳಿಂದಾಗಲಿ ಬಳಸ್ಕೊಂಡು ಮನೆ ಮದ್ದನ್ನ ಮಾಡ್ಕೊಳ್ಳೋದ್ರ ಮೂಲಕ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಅನುಕೂಲ ಇರುತ್ತೆ. ಹಾಗಾಗಿ ಮನೆ ಮದ್ದುಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಈಗ ಆಯುರ್ವೇದ ತಜ್ಞೆ ಆದಂತಹ ನನ್ನ ಗೆಳತಿ ಶಶಿರೇಖಾ ಅವರು ಇಲ್ಲಿಗೆ ಬಂದಿದ್ದಾರೆ. ಇಂದು ಆ ಸಂದರ್ಭ ಒದಗಿ ಬಂದಿರೋದ್ರಿಂದ ಬಹಳ ಸಂತೋಷ ಅನಿಸುತ್ತೆ, ಹಾಗೆ ಹೆಮ್ಮೆ ಕೂಡ ಆಗ್ತಾ ಇದೆ. ಬಿಡುವು ಮಾಡಿಕೊಂಡು ಬಂದಿರೋದು ನಮ್ಮೆಲ್ಲರ ಸುಯೋಗ. ಜ್ಯೋತಿ ಬೆಳಗಿದಂತಹ ನನ್ನ ಮೈಸೂರು ತಂದೆಯವರು ದಿವಂಗತ ಅನಂತ ನರಸಿಂಹಾಚಾರ್ಯವರು. ಅವರು CST ಆಲಯದಲ್ಲಿ ಉದ್ಯೋಗಿಯಾಗಿದ್ದರು. ತಾಯಿ ದಿವಂಗತ ಡಿ ಪದ್ಮಾ ಅವರು. ಇವರ ವಿದ್ಯಾಭ್ಯಾಸದ ಬಗ್ಗೆ ಹೇಳುವುದಾದ್ರೆ ಬಾಲ್ಯ ಶಿಕ್ಷಣ ಡಿ ಬರಮಯ್ಯ ವಿದ್ಯಾಸಂಸ್ಥೆಯಲ್ಲಿ 1ರಿಂದ 10ನೇ ತರಗತಿಯವರೆಗೆ. ಹೈಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ನಾನು ಅವರ ಸಹಪಾಠಿಯಾಗಿದ್ದೆ. ಅಲ್ಲಿಂದ ಒಂದು ನೆನಪನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಓದೋದಕ್ಕೆ ಸೋಮಾರಿ, ಪುಸ್ತಕ ಹಿಡಿದು ಓದಬೇಕು ಅಂದ್ರೆ ನನಗೆ ಆಗ್ತಿರ್ಲಿಲ್ಲ. ಇವಳಿಗೆ ಜೋರಾಗಿ ಓದುವಂತ ಅಭ್ಯಾಸ. ಹಾಗಾಗಿ ನಾನೇನ್ ಮಾಡ್ತಿದ್ದೆ, ಅವಳನ್ನ ನೀನು ಜೋರಾಗಿ ಓದಿ ನಾನು ಕೇಳಿಸ್ಕೊಡ್ತೀನಿ ಅಂತ ಹೇಳಿ ಅವಳನ್ನ ಓದಿ ನಾನು ಕೇಳಿಕೊಂಡು ಪರೀಕ್ಷೆ ಬರೀತಾ ಇದ್ದೀನಿ. ನನಗೂ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಹಾಗೆ ಉನ್ನತ ಶಿಕ್ಷಣ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರಿನಲ್ಲಿ. ಇಲ್ಲಿ BA-MS. ಒಂದು ವಿಶೇಷ ಸಂಗತಿ ಅಂದ್ರೆ ಇವರು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಆಯುರ್ವೇದದಲ್ಲಿ. MD ಕೂಡ ಇದೆ ವಿದ್ಯಾಲಯದಲ್ಲಿ. ಇವರ ಪತಿ PN ಗಣೇಶ್ ಕುಮಾರ್ ಅವರು ಖ್ಯಾತ ಯೋಗಪಟು. ಅವರೊಂದಿಗೆ ಇವರು ವಿವಾಹ ಆಯಿತು. ಇವರು ಕೂಡ ಸರ್ಕಾರಿ ಶಿಕ್ಷಣ ಇಲಾಖೆಯಲ್ಲಿ ನಿವೃತ್ತರಾಗಿದ್ದಾರೆ. ಯೋಗದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಾಧನೆ ಮಾಡಿ ಡಾಕ್ಟರೇಟ್ ಕೂಡ ಪಡೆದುಕೊಂಡಿದ್ದಾರೆ ಯೋಗದಲ್ಲಿ ಗಣೇಶ್ ಕುಮಾರ್ ಅವರು. ವಿವೇಕಾನಂದ ಯೋಗ ಮತ್ತು ಸಂಶೋಧನಾ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ASAYSKಯಲ್ಲಿ ಅಧ್ಯಕ್ಷರು ಆಗಿದ್ದಾರೆ. ಇವರು ಇಬ್ಬರು ಸುಪುತ್ರಿಯರನ್ನು ಹೊಂದಿದ್ದಾರೆ. ಸುರಭಿ ಮೊದಲನೇ ಮಗಳು PG ಮಾಡಿ ಯೋಗ ಕ್ಲಬ್ ಆಫ್ ಮೈಸೂರು ಯೋಗ ರತ್ನಾಕರ ಪ್ರಶಸ್ತಿ. ಈಗ ಹಾಲಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಉದ್ಯೋಗದಲ್ಲಿರೋದು. ಆರಂಭವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಅನೇಕ ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಅದ್ರ ಬಗ್ಗೆ ಏನು ಬಂದಿಲ್ಲ. ನನಗೆ ಯಾಕೆ ಇರೋದು ಗೊತ್ತು.
ಮಜ್ಜು ಅಂತ ಒಂದು ಪುಸ್ತಕ ನನ್ನ ಕೊಟ್ಟಿದ್ರು, ಅದೊಂದು ನನಗೆ ಬೇರೆ ಯಾವುದು ಅಂತ ಗೊತ್ತಿಲ್ಲ. ಆಮೇಲೆ ಅವರು ಎಷ್ಟು ಬರೆದಿದ್ರು ಅಂದ್ರೆ ಮನೆಯಲ್ಲಿ ಲೇಹಗಳನ್ನೆಲ್ಲ ತಯಾರಿಸ್ತಾರೆ. ಬಾಣಂತಿಯರಿಗೆ ಲೇಹ, ಸ್ನಾನ ಚೂರ್ಣ, ಮಗುಗೆಲ್ಲ, ಆಮೇಲೆ ಅನೇಕ ಕಷಾಯಗಳನ್ನ ತಯಾರಿಸ್ತಾರೆ. ಮಾದೀಫಲ ರಸಾಯನ ಅಂತ ಹೇಳಿ ನಮ್ಮ ಮನೆಯವರಿಗೆ ಕರಳಿ ಹುಣ್ಣಾಗಿದ್ದಾಗ ಮಾಡ್ಕೊಟ್ಟಿದ್ರು. ಅವ್ರ ಮನೆಗೆ ಪ್ರವೇಶ ಮಾಡಿದ್ರೆ ನಿಮ್ಮಂತ ಔಷಧಿಗಳು ಬಿದ್ದಿರೋದು ವಾಸನೆ ಗೊತ್ತಾಗುತ್ತೆ ಒಳಗಡೆ. ಅವ್ರ ಅಡುಗೆ ಮನೆಯಲ್ಲಿ ಅಡುಗೆಗಿಂತ ಹೆಚ್ಚಾಗಿ ಈ ತರ ಕಷಾಯಗಳನ್ನೇ ಕುದಿಸ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಇವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಸ್ನೇಹಿತಿಯಾಗಿ ಕೆಲವು ವಿಷಯ ಹೇಳ್ಬೇಕು ಅಂತಂದ್ರೆ, ಶಶಿರೇಖಾ ಸ್ನೇಹಜೀವಿ, ಆಧ್ಯಾತ್ಮ ಚಿಂತಕಿ, ದೈವ ಭಕ್ತೆ, ಹಸನ್ಮುಖಿ, ಸಹಾಯ ಹಸ್ತೆ, ಮೃದು ಭಾಷೆ, ಆಹಾರದಲ್ಲಿ ಕಟ್ಟುನಿಟ್ಟು, ಮಿತಾಹಾರಿ, ಹಾಗೆ ಯೋಗ ಪಟು. ಅವರು ಜೋರಾಗಿ ಆಗ್ತೇನೆ. ನನಗಷ್ಟು ನನಗೆ ಚಿಕ್ಕ ವಯಸ್ಸಲ್ಲಿ ಯಾವತ್ತೂ ಜಗಳ ಮಾಡಿದ್ದೆ ನೆನಪಿಲ್ಲ. ಸರ್ವಗಣ್ಯ ಮಹಿಳಾ ಮನೆಗಳಿಗೂ ಅನಂತ ನಮಸ್ಕಾರಗಳು. ನನ್ನ ಸ್ನೇಹಿತೆ ಅನ್ನಪೂರ್ಣ ಅತಿಯಾಗಿ ಹೊಗಳು ನನ್ನ ಹೊನ್ನ ಶಬ್ದ ಕೇಳಿಸಿದ್ದು, ಅದರಲ್ಲಿ ಪಾಪ ಅವಳ ಅಭಿಮಾನನೂ ಸೇರಿ ಅದನ್ನ ಚೆನ್ನಾಗಿ ಹೊಗಳಿದ್ದಾಳೆ. ಸಂತೋಷ ಇರಲಿ. ಈಗ ಚಿಕಿತ್ಸೆ, ಔಷಧಿ, ಆಹಾರ, ಆಹಾರ, ವಿಹಾರ, ವಿಚಾರ. ನಾವು ಬೆಳಗ್ಗೆ ಏಳುವಾಗಿಂದ ಆಹಾರ, ವಿಹಾರ, ವಿಚಾರ, ಇದು ಮೂರರಲ್ಲೇ ಇರಲೇಬೇಕು. ಫುಲ್ಲು ನಮ್ಮ ಟೈಮ್ ಇದು ಮೂರಲ್ಲೇ. ಚಿಕಿತ್ಸೆ ಯಾವತ್ತೂ ನಿಷ್ಫಲ ಇಲ್ಲ ಅಂತ ಆಯುರ್ವೇದ ಹೇಳುತ್ತೆ. ಕ್ವಚಿತ್ ಧರ್ಮ, ಕ್ವಚಿತ್ ಅರ್ಥ, ಕ್ವಚಿತ್ ಮೈತ್ರಿ, ಕ್ವಚಿತ್ ಯಶಃ, ಕರ್ಮಾಭ್ಯಾಸ ಕ್ವಚಿತ್ ಚೇತಿ, ಚಿಕಿತ್ಸಾ ನಾಸ್ತಿ ನಿಷ್ಫಲ. ಅಂದ್ರೆ ಕೆಲವು ಕಡೆ ಚಿಕಿತ್ಸೆ ಕೊಡುವಾಗ ಧರ್ಮಾರ್ಥವಾಗಿ ಮಾಡ್ತೀವಿ, ಕೆಲವು ಕಡೆ ಅರ್ಥ ದುಡ್ಡು ಬರುತ್ತೆ, ಕೆಲವು ಕಡೆ ಯಶಸ್ಸು ಒಳ್ಳೆಯ ಅಭಿಮಾನಗಳ ಒಳಗ ಬೆಳೆಯುತ್ತೆ, ಕೆಲವು ಕಡೆ ಕೀರ್ತಿ ಬೆಳೆಯುತ್ತೆ. ಇದೇನು ಬೆಳೀಲೇ ಹೋದ್ರು ಧರ್ಮಾಭ್ಯಾಸ ಚಿಕಿತ್ಸೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಂಪ್ರೂವ್ ಆಗುತ್ತೆ. ಚಿಕಿತ್ಸಾ ನಾಸ್ತಿ ನಿಷ್ಫಲ. ಆಮೇಲೆ ಆಯುರ್ವೇದ ಎಷ್ಟು ಚೆನ್ನಾಗಿರೋ ಒಂದು ಸಬ್ಜೆಕ್ಟ್ ಅಂದ್ರೆ, ಅದು ಎಲ್ಲದಕ್ಕಿಂತ ಮುಂಚೆ ಭಾರತೀಯ ಸಂಸ್ಕೃತಿ ಅನಾದಿಕಾಲ 400-500 ವರ್ಷ ಪರಕೀಯರ ಆಳ್ವಿಕೆಯಲ್ಲಿ ಒಳಪಟ್ಟು ನಮ್ಮ ಸ್ವಂತ ನಮ್ಮ ತನವನ್ನು ಮರೆತು ಬಿಟ್ವಿ. ಅಷ್ಟು ಮರೆತಿದ್ರು ಇವತ್ತಿಗೂ ನಮ್ಮ ಆಯುರ್ವೇದ ನಮ್ಮನ್ನ ಎಚ್ಚರಿಸುತ್ತೆ. ಯು ಆರ್ ಇನ್ ದ ಲ್ಯಾಂಡ್ ಆಫ್ ಇಂಡಿಯಾ, ಯು ಆರ್ ಇನ್ ದ ಲ್ಯಾಂಡ್ ಆಫ್ ಆಯುರ್ವೇದ. ಆಯಸ್ಸಿನ ಜ್ಞಾನವನ್ನು ತಿಳಿಸುವಂಥದ್ದೇ ಆಯುರ್ವೇದ. ಆಯಸ್ಸಿನ ಜ್ಞಾನ ಅಂದ್ರೇನು? ಹಾಗಾದ್ರೆ ಎಲ್ಲರಿಗೂ ಎಷ್ಟಿದೆ ಆಯಸ್ಸು ಅಂದ್ರೆ 116 ವರ್ಷ ಆಯಸ್ಸು. 100 ಅದಕ್ಕೆ ಚಾಂದ್ರಮಾನ ಸೌರಮಾನ ಎಲ್ಲ ಕ್ಯಾಲ್ಕುಲೇಷನ್ ಪ್ರಕಾರ 116 ವರ್ಷ ಒಂದು ಆಯಸ್ಸು. ಹಾಗಾದ್ರೆ ನಾವು ಏನು ಆಯುರ್ವೇದ ಅಂದ್ರೆ ಹಿತಾಹಿತಂ ಸುಖಂ ದುಃಖಂ ಆಯುಸ್ಸಸ್ಯ ಹಿತಾಹಿತಂ ಮಾನಂಚ ತಚ್ಚ ಎಲ್ಲೋ ಆಯುರ್ವೇದಾಸ ಉಚ್ಯತೆ. ಹಿತವು ಯಾವುದು, ಅಹಿತವು ಯಾವುದು? ಹಿತ ಮೇನಾಟಿ ಸುಖ. ಈಗ ಒಂದು ಜ್ವರ ಬಂದಿದೆ, ಐಸ್ ಕ್ರೀಮ್ ತಿನ್ಬೇಡ. ಐಸ್ ಕ್ರೀಮ್ ತಿನ್ನೋದು ಸುಖ ಅಂತ ಎಂಜಾಯ್ಮೆಂಟ್, ಆದ್ರೆ ಹಿತ ಅಲ್ಲ. ಡಯಾಬಿಟಿಸ್ ಪೇಷಂಟ್ಗೆ ಮೈಸೂರು ಪಾಕು ಸುಖ ಆಗ್ಬೋದು, ಹಿತ ಅಲ್ಲ ಅಲ್ವಾ? ಹಿತ ಹಿತಂ ಸುಖಂ ದುಃಖಂ. ಹಿತವು ಯಾವುದು, ಅಹಿತವು ಯಾವುದು, ಸುಖವು ಯಾವುದು, ದುಃಖವು ಯಾವುದು? ಇದನ್ನ ಮಾನಂಚ, ಮಾನ ಅಂದ್ರೆ ಪ್ರಮಾಣ, ಅಂದ್ರೆ ಎಷ್ಟು ಮೈಸೂರು ಪಾಕ್ ತಿನ್ಬೋದು, ಮಾನ ಪ್ರಮಾಣ. ಒಂದು ತಿಂದ್ರೆ ಎಲ್ಲ ಹೋಗ ಕಡೆ ಅಂತ ಓಡಿಸ್ತೀವಿ, 2-3 ತಿನ್ಬೇಡ, ಮಾನ ಕ್ವಾಂಟಿಟಿ. ಮಾನಂಚ ತಚ್ಚ ಯತ್ ಪ್ರೋಕ್ತಂ ಆಯುರ್ವೇದಾಸ ಉಚ್ಯತೆ. ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಮಾಡೋ ಎಲ್ಲ ಕೆಲಸಗಳು, ನಿದ್ರೆ ಆಗ್ಬೋದು, ಊಟ ಆಗ್ಬೋದು, ತಿಂಡಿ ಆಗ್ಬೋದು, ಒಂದು ಸ್ನೇಹ ಆಗ್ಬೋದು, ಪ್ರತಿಯೊಂದರಲ್ಲೂ ಹಿತ ಮಿತ ಅಷ್ಟಿದ್ರೆ ಆಯುರ್ವೇದ ಹೇಳುತ್ತೆ ಆರೋಗ್ಯ. ನಾವು ಓವರ್ ಮಾಡಕ್ ಹೋದ್ರೆ ಅಲ್ಲಿ ಅನಾರೋಗ್ಯ ಬರುತ್ತೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಸ್ವಸ್ಥರು ತಮ್ಮ ಸ್ವಾಸ್ಥ್ಯ ರಕ್ಷಣೆಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು. ಬ್ರಹ್ಮ ಮುಹೂರ್ತ ಯಾವುದು? ಬಿಟ್ವೀನ್ 3:30 to 5:30. 3:30 to 5:30. ಕಡೆ ಪಕ್ಷಕ್ಕೆ 5 ಗಂಟೆ ಕೇಳ್ಬೋದಲ್ಲ. ತುಂಬಾ ಚಿಕ್ಕ ಮಕ್ಕಳು ಮಲ್ಕೊಳ್ಳಿ. ಅಟ್ಲೀಸ್ಟ್ ನಮ್ಮ ಏಜ್ ಎಲ್ಲ ಆಲ್ಮೋಸ್ಟ್ 35-40 ನವರೇ ಕಾಣಿಸ್ತಾ ಇದ್ದೀರಾ. ಅಟ್ಲೀಸ್ಟ್ 5:30 ಗೆದ್ರೆ ಒಳ್ಳೇದು.
ವಯಸ್ಸು ಚಿಕ್ಕದಾಗಿ ಕಾಣ್ತಿದ್ದಾರೆ, ಎಲ್ರಿಗೂ ವಯಸ್ಸು ಚಿಕ್ಕವರ ಕಾಣ್ಬೇಕಂದ್ರೆ ಆಯುರ್ವೇದ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಅದೇ ಸಂತೋಷ. ನಮ್ಗೆ ಇವತ್ತಿನ ಏನಪ್ಪ ನಮ್ಮ ಹತ್ರ ಇರೋ ಆಸ್ತಿ ಇದ್ರೆ ಆಸ್ತಿ ಯಾವುದು? ದುಡ್ಡು ಕಾಸು ಒಡವೆ ವಸ್ತು ಮನೆ ಮಠ ಅಂತ ಅನ್ನೋ ಕಾಲ ಅಲ್ಲ. ಯಾಕಂದ್ರೆ ನಾನು ಇವಳು ಒಂದೇ ವಯಸ್ಸು ಜೊತೆಲಲ್ಲ, ಇನ್ನೊಬ್ರು ಬಾಲ್ಯ ಸ್ನೇಹಿತ ಹೋಗಿದ್ದಾರೆ. ಸೊ ನಾವೆಲ್ಲ ಒಟ್ಟಿಗೆ ಬೆಳೆದವ್ರಿಗೆ ಒಂದು ಪಕ್ಕದ ಮನೆ ಹೆಸರು ಗೊತ್ತಿರಲ್ಲ. ಈಗ ನಿಮ್ಗೆ ಏನಾದ್ರು ದುಃಖ ಆದ್ರೆ ಗೋಡೆಗೆ ಹೇಳಕ್ಕಾಗಲ್ಲ, ಸುಖ ಆದ್ರೂ ಗೋಡೆಗೆ ನಾವು ಅಸೆಟ್ ಮಾಡಿದೀವಿ ಅಂತ ಅಸೆಟ್ಗೆಲ್ಲ ಹೇಳಕ್ಕಾಗಲ್ಲ. ನಾವು ಹೇಳ್ಕೊಳಕ್ಕಾಗದೆ ಒಳ್ಳೆ ಯಾವ್ದಾದ್ರು ಆತ್ಮೀಯವಾದ ಫ್ರೆಂಡ್ಸ್ ನಲ್ಲೂ ನಮ್ಮ ಸ್ತರದಲ್ಲಿ ಯಾರಿದ್ದಾರೆ, ನಮ್ಮ ಯೋಚನೆ ಲಹರಿನಲ್ಲಿ ಯಾರಿದ್ದಾರೆ, ಯೋಚನಾ ಲಹರಿ ಹೊಂದಿರ್ಬೇಕು ಅಂತವ್ರ ಹತ್ರ ನಾವು ಹಂಚ್ಕೊಂಡ್ರೆ ನಮ್ಗೆ ಖುಷಿ ಆಗೋದು. ಹಾಗಾದ್ರೆ ಏನು ಇವರ್ ಮೋರ್ ಏನು ಆಸ್ತಿ ಸಂಪತ್ತು ಯಾವುದು? ಜನಸಂಪರ್ಕ. ಯಾರು ನಮ್ಮ ಜನ ಜಾಸ್ತಿ ಇದ್ದಾರೆ ಅಂದ್ರೆ ಅದು ಆಸ್ತಿ. ನಾವೇನು ದುಡ್ಡು ಕಾಸು ಒಡವೆ ವಸ್ತು ಏನೋ ಜಡ ಮಾತಾಡಲ್ಲ, ಅರ್ಥ ಆಯ್ತಾ? ಸೊ ಅಲ್ಲಿಗೆ ಸಹೃದಯವಾಗಿದ್ರೆ ನಾನು ಒಂದಂದ್ರೆ ನೀವು ಎರಡಂತೀರಿ. ಆ ತರ ಜನದ ಜೊತೆ ನಾವು ಬಿಹೇವಿಯರ್ ಇದ್ದಾಗ ಅಥವಾ ಸೇರಿದಾಗ ಈಗ ಯಾಕೆ ರೋಗಗಳು ಜಾಸ್ತಿ ಅಂದ್ರೆ ಕಾಮಕ್ರೋಧ ಲೋಭಮೋಹ ಮದ ಮಾತ್ಸರ್ಯಗಳ ಏರಿಕೆ ಜಾಸ್ತಿ ಆಗಿ ರೋಗದ ಸ್ತರ ಜಾಸ್ತಿ ಆಗಿದೆ. ಡೋಪಮೈನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ರಿಲೀಸ್ ಆದ್ರೆ ಸುಖವಾಗಿರ್ತಾನ. ಆ ಹಾರ್ಮೋನ್ ರಿಲೀಸ್ ಆಗಕ್ಕೆ ಅವಕಾಶನೇ ಕೊಡಲ್ಲ. ಯಾಕಂದ್ರೆ ಅವ್ರ ಮೇಲೆ ಯಾವಾಗಲೂ ಅಂತ ಪಂಡಿತಂ ದೃಷ್ಟ ಶ್ವಾನಯೇವ ಗುರುಗುರಾಯಿತು. ಹೌದು, ನಾನು ಅವಳು ಒಂದೇ ವೈದ್ಯರು ಅಂದಾಗ ಅವಳ ಮೇಲೆ ಹಿಂಗ್ ನೋಡೋದು. ಅವಳು ಏನ್ ನೋಡ್ತಾ ಇದ್ದಾಳೆ? ಏನದು ವೃತ್ತಿ ಮಾತ್ಸರ್ಯ. ಕರೆಕ್ಟ್. ಪಂಡಿತಂ ದೃಷ್ಟ ಶ್ವಾನಯೇವ ಗುರುಗುರಾಯಿತು. ಅದು ಬಿಟ್ರೆ ನಾವು ಎಲ್ಲರೂ ನಮ್ಮವ್ರೆ. ಅಕಸ್ಮಾತ್ ಅವಳೇನೋ ಅರ್ಥ ಮಾಡಲಿಲ್ಲ ನಿಜ, ನಾನು ಒಂಚೂರು ಹೇಳ್ಕೊಟ್ಕೊಂಡು ಅವಳು ಇನ್ನೂ ಒಂಚೂರು ಮಾಡ್ತಾಳೆ. ಏನಾಗೋಯ್ತು? ಹೋಗ್ಲಿ, ಅವಳು ದುಡ್ಡು ನಂಗೆ ಬರಲ್ವಾ? ಕಡೆ ಪಕ್ಷಕ್ಕೆ ನಕ್ಕಿದ್ರೆ ಇನ್ನೊಂದ್ಸತಿ ಅವಳು ಫ್ರೆಂಡ್ ಆಗಾರು ಇರ್ತಾಳಲ್ಲ. ಅಟ್ಲೀಸ್ಟ್ ಒಂದು ವಿಶ್ವಾಸ ಬೆಳೆಯುತ್ತೆ, ವಾರ ಇದ್ರೆ ಒಂದು ಫ್ರೆಂಡ್ಶಿಪ್ ಆರು ಇರುತ್ತೆ. ಅದು ಮಾಡಲಿಲ್ಲ ಅಂದ್ರೆ ದ್ವೇಷ ಮತ್ಸರ್ಯ ಬಂದ್ರೆ ನಮ್ಮ ಕಷ್ಟಕ್ಕೆ ಯಾರು ಬರಲ್ಲ, ನಾವು ಇರಲ್ಲ, ನಮ್ಮ ಫ್ರೆಂಡ್ಶಿಪ್ಗೂ ಇರಲ್ಲ. ಹಾಗಂದ್ರೆ ಏನಾಯ್ತು? ಇವತ್ತು ಯಾಕೆ ರೋಗ ಅಂದ್ರೆ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗಕ್ಕೆ ಅವಕಾಶನೇ ಕೊಡಲ್ಲ. ನೋಡಿದ್ಯಾ ಅವಳ ಹತ್ರ ಆಗಿದೆ, ನೋಡಿದ್ಯಾ ನನ್ನ ಹತ್ರ ಇದ್ದಿಲ್ಲ. ಇದರಿಂದ ಏನಾಯ್ತು ಲಾಭ? ಒಳಗಡೆ ನನ್ನ ಮನಸ್ಸಿಗೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೀವಲ್ಲ, ಒಳಗಡೆ ಬ್ರೈನ್ ಅನ್ನೋದೊಂದು ವಸ್ತು ಎಷ್ಟು ಕೆಲಸ ಮಾಡ್ತಾ ಇರುತ್ತೆ ಅಂದ್ರೆ ಪರ್ಸೆಪ್ಷನ್ ಒಂದು. ಆಮೇಲೆ ನಿಮ್ ಮುಖ ನೋಡಿದ ತಕ್ಷಣ ಮನಸ್ಸಿನ ಭಾವನೆ ಅರ್ಥ ಆಗ್ತಾ ಇರುತ್ತೆ, ಮನಸ್ಸು ಕ್ಯಾಚ್ ಮಾಡ್ತಾ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎಲ್ಲೂ. ಹಿಂಗ್ ನೋಡ್ದವ್ರ ಸಿಕ್ಕೂ ಹೋಗಲ್ಲ, ನಾ ಹಿಂಗ್ ನಗ್ಗೋರ್ತ ಹೋಗಿ. ಸೊ ಹಂಗೆ ನಗ್ತಾನೆ ಇದ್ರೆ ಯಾಕೆ ಬೇಡ ಆಗುತ್ತೆ? ಸೊ ಎಲ್ರೂ ಯಾಕೆ ಈಗ ಯೋಗ ಮನೆ ಮಾತಾಗಿದೆ ಅಂದ್ರೆ ಎಲ್ರಿಗೂ ಬೇಕಾಗಿರೋದು ಮೆಡಿಟೇಷನ್, ಪ್ರಾಣಾಯಾಮ, ಅದರಿಂದ ಆಗುವಂತ ಆನಂದ, ಅದರಿಂದ ಆರೋಗ್ಯ. ಅರ್ಥ ಆಯ್ತಾ? ಸೊ ಇದೆಲ್ಲ ಹಿಂದಿನ ಕಾಲಕ್ಕೆ ಅಷ್ಟು ಯೋಗನೇ ಇರ್ಲಿಲ್ಲ. ಎಲ್ಲ ಸೇರ್ಕೊಂಡು ನಗಾಡ್ತಿದ್ವಿ, ಒಂದ್ ಕಡೆ ಕಟ್ಟೆ ಮೇಲೆ ಕೂತ್ಕೊಂಡು ಎಷ್ಟು ನಗ್ತಾ ಇದ್ವಿ, ಬೇರೆ ಕಥೆ ಎಲ್ಲ ಹೇಳ್ಕೊಂಡು ಏನೋ ಮಾಡ್ಕೊಂಡು ಆ ಎಂಜಾಯ್ಮೆಂಟ್ ಅಲ್ಲಿ ಸುಖ ಇವತ್ತು ಹುಡುಕಿದ್ರು ಇಲ್ಲ. ಸ್ವಲ್ಪ ದೇವರು ಅದನ್ನು ಹೇಳು ಏನಂದ್ರೆ ನಮ್ಮ ಪಾಪ ಪುಣ್ಯ ಅನುಗುಣವಾಗಿ ನಮ್ಗೆ ಒಳ್ಳೇದು ಕೆಟ್ಟದ್ದು ಆಗ್ತಾ ಇದೆ. ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ, ಒಳ್ಳೇದೇ ಮಾಡಿದ್ರೆ ಒಂಚೂರು ಒಳ್ಳೇದಾದ್ರೂ ಬರುತ್ತಲ್ಲ, ಅದು ನಾವು ಮಾಡಿದ್ರೆ ನೋಡಿ. ರೋಗಪಾತ್ಮ ಜರೋವ್ಯಾಧಿ ವಿಕಾರ ದುಃಖ ಮಾಮಯ ಅಂತ ರೋಗಕ್ಕೆ ಸಿನಾನಿಮ್ ಹೇಳ್ತಾರೆ. ರೋಗಕ್ಕೆ ಪಾಪ ಅಂತಾನೂ ಒಂದು ಸಿನಾನಿಮ್. ಪಾಪ ಅಂತ ಸಿನಾನಿಮ್ ರೋಗಕ್ಕೆ ಇಡ್ಬೇಕಾದ್ರೆ ಪಾಪದಿಂದ ಬಂದಿದೆ ರೋಗ. ರೋಗಪಾತ್ಮ ಜರೋವ್ಯಾಧಿ, ಜ್ವರ ಅನ್ನೋದು ರೋಗಕ್ಕೆ ಸಿನಾನಿಮ್. ಅದೇ ಚಿಕಿತ್ಸಿತಂ ವ್ಯಾಧಿಹರಂ ಪಥ್ಯಂ ಪ್ರಾಯಶ್ಚಿತ್ತಂ ಪ್ರಶಮನಂ ಪ್ರಕೃತಿ ಸ್ಥಾಪನಂ ಹಿತಂ. ಪ್ರಾಯಶ್ಚಿತ್ತ ಅನ್ನೋದೊಂದು ಪದ ಹೇಳ್ದ. ಪ್ರಾಯಶ್ಚಿತ್ತ ಮಾಡಿದ್ರೆ ರೋಗ ಹೋಗುತ್ತೆ ಅಂತಂದ. ಅಂದ್ರೆ ರೋಗಗಳು ಬರೋದು ಪಾಪದಿಂದ, ಪ್ರಾಯಶ್ಚಿತ್ತ ಮಾಡಿದ್ರೆ ರೋಗ ಹೋಗುತ್ತೆ, ದುಃಖ ಹೋಗುತ್ತೆ, ಕಷ್ಟ ಹೋಗುತ್ತೆ. ಇದೆಲ್ಲ ನಮ್ಮ ಸನಾತನ ಸಂಸ್ಕೃತಿಯಿಂದ ಬಂದಿರುವಂತದ್ದೇ ಆಯುರ್ವೇದ ಶಾಸ್ತ್ರ. ಬೆಳಗ್ಗೆ ಎದ್ದು ಕಸ ತೆಗೆದು ಶೌಚ ವಿಧಿಸ್ತದ. ಅದು ಎಷ್ಟು ಜನಕ್ಕೆ ಕರೆಕ್ಟಾಗಿ ಶೌಚ ವಿಧಿ ಆಗ್ತಾ ಇಲ್ಲ, ಸರಿಯಾಗಿ ಮಲಪ್ರವೃತ್ತಿ ಆಗ್ತಾ ಇಲ್ಲ, ಅದು ರೋಗ ಅನ್ನೋದನ್ನ ತಿಳ್ಕೋಬೇಕು. ಅರ್ಥ ಆಯ್ತಾ? ಯಾವ್ಯಾವ ರೋಗ?
ಯಾರಿಗೆ ಕಾನ್ಸ್ಟಿಪೇಷನ್ ಇದೆ ಅಲ್ಲಿ ಪೈಲ್ಸ್ ಬರುತ್ತೆ, ಮುಂದಿನ ಅನ್ನ ಹಾರ್ಮೋನ್ ಬ್ಲಾಕ್ ಆಗುತ್ತೆ. ಯಾಕಂದ್ರೆ ಒಳಗಡೆ ಕಸ ಇರುತ್ತೆ, ಶರೀರ ಏನೋ ಸಂಚಾರ ಆಗ್ತಾ ಇರೋ ದೋಷಗಳು ಓಡಾಡ್ತಾ ಇರುತ್ತೆ. ಯತ್ರ ಸಂಗ್ರಹ ಕವೈಗುಣ್ಯ ವ್ಯಾಧಿ ಉಪಜಾಯಿತೆ. ಯಾವ ಜಾಗದಲ್ಲಿ ಬ್ಲಾಕೇಜ್ ಆಗುತ್ತೋ ಅಲ್ಲಿ ವ್ಯಾಧಿ ಉತ್ಪತ್ತಿ ಆಗುತ್ತೆ. ಅಂದ್ರೆ ಈ ಮಲಗಿದ ಕಡೆ ನೋಡಿ ಸುಮ್ಮನೆ ಇರಲ್ಲ, ಒಳಗಡೆ ನಾವು ಕಾಣುವಷ್ಟು ಈಸಿ ಅಲ್ಲ, ಒಳಗಡೆ ತುಂಬಾ ಪ್ರೋಸೆಸ್ ನಡೀತಾ ಇರುತ್ತೆ. ಅದೇನಂದ್ರೆ ಕುಕಿತಾನಂ ಹಿ ದೋಷಾಣಂ ಶರೀರ ಬರಿತಾ ಹೋಗುತ್ತೆ, ಓಡಾಡ್ತಾ ಇರುತ್ತೆ. ಈಗ ಒಂದು ಎಲೆ ಇಲ್ಲಿದೆ, ಗಾಳಿ ಬೀಸಿ ಈ ಎಲೆ ತಗೊಂಡು ಪಕ್ಕದ ಮನೆಗೆ ಹಾಕಿ, ಗಾಳಿ ನಮ್ಮ ಹಾಕೊಂಡು ಹಾಕಿಲ್ಲ, ಗಾಳಿ ಬೀಸಿ ಹಾಕುತ್ತೆ. ಹಂಗೆ ಒಳಗಡೆ ಸಮಾನ ಉದಾನ ವ್ಯಾನ ಅಪಾನ ಅಂತ ಎಲ್ಲ ವಾಯುಗಳು ಓಡಾಡಿ ಇಲ್ಲಿರೋ ದೋಷ ತಗೊಂಡು ಅಲ್ಲಿ ಹಾಕಿ, ಅವಾಗ ಇಲ್ಲಿರೋ ದೋಷ ಇಲ್ಲೇ ಇರಲ್ಲ, ಇಲ್ಲಿಗೆ ಬಂದು ಬ್ಲಾಕ್ ಹಾರ್ಟ್ ಬ್ಲಾಕ್ ಯಾಕಾಗುತ್ತೆ? ಪ್ರತಿದಿನ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗದೆ ಇದ್ದಾಗ ಹಾರ್ಟ್ ಬ್ಲಾಕ್ ವಿಷಯ ಆಗ್ತಾ ಇದೆ. ಅಂದ್ರೆ ಚಾಲ್ತಿಯಲ್ಲಿರೋ ವಿಚಾರ ಪ್ರೆಸೆಂಟ್ ಡೇ ಸಿನಾರಿಯೋನಲ್ಲಿ ಅಲ್ಲಿ ಹಾರ್ಟ್ ಅಟ್ಯಾಕ್ ಇಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕಾಗಿ ಈ ವಿಷಯ ತುಂಬಾ ಹೇಳ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ ಮಲಪ್ರವೃತ್ತಿ ಆಗಲೇಬೇಕು. ಆಗದೆ ಇದ್ರೆ ಆಗೋ ರೀತಿಯಲ್ಲಿ ಆಹಾರ ವಿಹಾರ ಮಾಡ್ಕೋಬೇಕು, ಅಥವಾ ಅದಕ್ಕೆ ಔಷಧಿಗಳನ್ನು ತಗೋಬೇಕು. ಅದ್ರ ವಿಷಯ ಹೇಳಿ, ಓಕೆನಾ? ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು? ದಂತಧಾವನ, ಹಲ್ಲುಜ್ಬೇಕು. ಯಾವ್ದ್ರಲ್ಲಿ? ದಂತಧಾವನ ಬಗ್ಗೆ ಅಷ್ಟಾಂಶ ಹೇಳಿದ್ದಾನೆ. ನೆಗ್ರೋದ ಅಂದ್ರೆ ಆಲ, ಕದಿರ ಅಂದ್ರೆ ಕಡ್ಲಿ ಮರ, ಕರಂಜ ಅಂದ್ರೆ ಹೊಂಗೆ ಮರ, ಆಯ್ತಾ? ಕರಂಜ ಕಪ್ಪುವಾದಿಕ, ಕಪ್ಪು ಅಂದ್ರೆ ಅರ್ಜುನ. ಈ ಮರದ ಕೊಂಬೆಗಳನ್ನ 12 ಅಂಗುಲ ತಗೊಂಡು ನೋಡಿ, ಹಾಗೆ ಬ್ರಷ್ ಕಾನ್ಸೆಪ್ಟ್ ಇತ್ತು, 12 ಅಂಗುಲ ಅಂದ್ರು. ಅದನ್ನ ಕೊನೆಯಲ್ಲಿ ಕೂರ್ಚದಂತೆ ಚಚ್ಚಿ 2 ಮೊಸಳುಗಳಿಗೆ ನೋವಾಗದ ರೀತಿಯಲ್ಲಿ ನಿಧಾನವಾಗಿ ಅಲ್ಲನ್ನು ಮುಚ್ಚಿ. ಆದ್ರೆ ನಾವು ಇದೆಲ್ಲ ಸೇರಿಸಿ ಒಂದು ಪೌಡರ್ ಮಾಡಿ ತಂದಿದ್ದೀವಿ. ಎಲ್ಲರೂ ಒಂಚೂರು ಟೇಸ್ಟ್ ಆದ್ರು ನೋಡಿ. ಹಳೆ ಪಕ್ಷಕ್ಕೆ, ಯಾಕೆಂದ್ರೆ ನಾವು ಕಡ್ಡಿ ತಗೊಂಡು ಮುಚ್ಚಿ ಹೋದ್ರೆ ಯಾವ ಹಳೆ ಕಾಲ ಇವೇನ ನಾವು ಟ್ರೇಟ್. ಸೊ ಈಗ ಕಾಲಕ್ಕೂ ಇರಬೇಕು, ಆಯುರ್ವೇದನೂ ನಡೆದಿತ್ತು. ಓಕೆ, ಸೊ ಹಲ್ಲನ್ನ ಉಜ್ಜಬೇಕು. ಪ್ರತಿದಿನ ತಿಂಡಿ ಊಟದ ಬಗ್ಗೆ ಹೇಳ್ಕೊಡ್ತೀನಿ. ಹಸುವಾದ ಮೇಲೆ ತಿಂಡಿ ತಿನ್ಬೇಕು. ಹಸುವಾಗಕ್ಕೂ ಮುಂಚೆ ನಾವು ಟೈಮ್ ಆಯ್ತು, ಡ್ಯೂಟಿಗೆ ಹೋಗ್ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, 8:30 ಹಾಗಂದ್ರೆ ಜೀರ್ಣ ಆಯ್ತಾ, ಹಸುವಾಗಿದ್ಯಾ ಚಿಂತನೆ ಇಲ್ಲ. ಸೊ ಇದೊಂದು ನೋಡ್ಬೇಕು. ಸ್ನಾನ ಆಗಿ, ದೇವರ ಪೂಜೆ ಆಗಿ, ದೇವರ ತೀರ್ಥ ತಗೊಂಡು ನಂತರ ತಿಂಡಿ ಊಟ ಮಾಡ್ಬೇಕು. ಎದ್ದೆಗೆ ಬೆಡ್ ಕಾಫಿ ಇಸ್ ಡೇಂಜರಸ್, ಅರ್ಥ ಆಯ್ತಾ? ಅದರಲ್ಲೇ ಹಲ್ಲು ಪುಡಿ, ಹಲ್ಲು ಚಕ್ಕೆ ಹೇಳಿದೆ. ನೀವು ಯಾವುದೇ ಕೆಮಿಕಲ್ ಪೇಸ್ಟ್ ತಗೊಂಡ್ರು 1 ಗ್ರಾಮ್ ಆದ್ರೂ ಒಳಗೋಗಲ್ವಾ? ತುಳಸಿ ಗಿಡ ತರಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ತುಳಸಿ ಗಿಡನ ಪ್ರತಿದಿನ ಪೂಜೆ ಮಾಡಿದ್ರೆ ಯಮಧರ್ಮರಾಯ ಒಳಗೆ ಬರೋಲ್ಲ ಅಂತ ಒಂದು ಭಾಗವತ ಹೇಳುತ್ತೆ. ನಿತ್ಯ ಯಾರು ತುಳಸಿ ಪೂಜೆ ಮಾಡ್ತಾರೋ ಅಲ್ಲಿ ಯಮಧರ್ಮರಾಯನ ಕಾಟ ಇಲ್ಲ. ಫಸ್ಟ್ ಪಾಯಿಂಟ್ ಅದು ಆಧ್ಯಾತ್ಮಿಕ. ಎರಡನೇದು ಓಝೋನ್ ಲೇಯರ್ ಅದು ಉತ್ಪತ್ತಿ ಆಗುತ್ತೆ ಅಂತ ಒಂದು ಸೈನ್ಸ್ ಹೇಳುತ್ತೆ. ಸೊ ಬೆಳಗ್ಗೆ ಎದ್ದು ನಾವು ತುಳಸಿ ಪೂಜೆ ಮಾಡಿದ್ರೆ ಆ ಓಝೋನ್ ಬಂದು ಶರೀರಕ್ಕೆ ಆರೋಗ್ಯ ಕೊಡುತ್ತೆ ಅಂತ ಎರಡನೇದು. ತುಳಸಿ ಎಲೆಗಳನ್ನ ತಿಂತಾ ಬಂದ್ರೆ ಕಫ ಹೋಗುತ್ತೆ, ಕೆಮ್ಮು, ದಮ್ಮು, ಶೀತ ಹೋಗುತ್ತೆ, ಅಗ್ನಿ ದೀಪಕ. ಆಮೇಲೆ ನಕಾರಾತ್ಮಕ ಭಾವನೆಗಳನ್ನ ಹೋಗಿಸುತ್ತೆ. ನಮ್ಮ ಮೈಂಡ್ ಅಲ್ಲಿ ನಕಾರಾತ್ಮಕ ಭಾವನೆ ಅಂತ ಗೊತ್ತಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ನಾವು ನಿಮ್ ಮುಂದೆ ಮಾತಾಡಿದ್ರೆ ಮನಸ್ಸಿನಾಗ ಓಡ್ತಾ ಇರುತ್ತೆ, ಸುಮ್ಮನೆ ಹೇಳುವ ಮಾತಾಡೋದು ಬೇರೆ, ಮಾತಾಡದೆ ಅವರು ಮುಖ ನೋಡಿದ ತಕ್ಷಣ ಒಂದು ಭಾವನೆಯಲ್ಲಿ ಮನಸ್ಸು ಓಡ್ತಾ ಇರುತ್ತೆ. ಭಾವನೆಗಳನ್ನ ತಡೆಗಟ್ಟುವಂಥದ್ದು ಗಿಡ ತುಳಸಿ. ಆಮೇಲೆ BP